ರಾಹುಲ್ ಗಾಂಧಿ ಅವರಿಗೆ ಚುನಾವಣಾ ಆಯೋಗ ಕೂಡ ಕರೆ ಕೊಟ್ಟಿತ್ತು, ಬಂದು ದಾಖಲೆ ಸಲ್ಲಿಸಿ ಅನ್ನುವಂಥದ್ದು. ನೋಡಿ, ಕೊಟ್ಟಿರೋ ದಾಖಲೆಗಳನ್ನು ಪರಿಶೀಲನೆ ಮಾಡೋದು ಬಿಟ್ಟು ಅಫಿಡವಿಟ್ ಸೈನ್ ಮಾಡಿ ಅಂದರೆ ಇದೇನು ಅರ್ಥ ಇದೆ ಇದಕ್ಕೆ? ನಾವು ಕೆಲವು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೇವೆ. ಅದು ಪ್ರೆಸ್ ಮೀಟ್ ಆದ ನಂತರ ಎಲೆಕ್ಷನ್ ಕಮಿಷನ್ ಅವರು ವೆಬ್ಸೈಟ್ನಲ್ಲಿರುವಂಥ ಮತದಾರರ ಪಟ್ಟಿ ಏನಿದೆ ಅವರು ಡಿಲೀಟ್ ಮಾಡ್ತಾ ಇದ್ದಾರೆ. ವೆಬ್ಸೈಟ್ ಆಕ್ಸೆಸಬಲ್ ಇಲ್ಲ. ಯಾಕೆ? ಮತ್ತು ಏನು ದಾಖಲೆಗಳು ಕೊಟ್ಟಿದ್ದೀವಿ ಅದನ್ನು ಪರಿಶೀಲನೆ ಮಾಡೋದು ಬಿಟ್ಟು ನೀವು ನಮಗೆ ಸಾಕ್ಷಿ ಕೊಡ್ತಾ ಇದ್ದೀರಲ್ಲ, ನೀವು ಸೈನ್ ಮಾಡಿಕೊಡಿ, ಸುಳ್ಳಿದ್ರೆ ಇದನ್ನು ನಾವು ನಮಗೆ ಕ್ರಿಮಿನಲ್ ಮೊಕದ್ದಮೆ ಹಾಕ್ಬೋದು ಅಂದರೆ ಏನು ಇಂಟಿಮಿಡೇಷನ್ ಅಲ್ವಾ ಇದು ನಡ್ಕೊಳೋ ರೀತಿನಾ? ಆಮೇಲೆ ಏನು ಸುಮ್ಮನೆ ಗಾಳಿನಲ್ಲಿ ಗುಂಡಾರಿಸ್ತಾ ಇದ್ದೀವಾ? ವಿತ್ ಡಾಕ್ಯುಮೆಂಟ್ಸ್, ಎಲ್ಲಿ ಏನು ಯಾರು ಯಾವ ವಿಳಾಸ ಎಲ್ಲನೂ ಕೊಟ್ಟಿದ್ದೀವಿ. ಸ್ವಲ್ಪನ ಜವಾಬ್ದಾರಿಯಿಂದ ನಡ್ಕೊಂಡ್ರೆ ಎಲೆಕ್ಷನ್ ಕಮಿಷನ್ ಅವರು ಒಳ್ಳೆಯದು ನಮ್ಮ ಪ್ರಜಾಪ್ರಭುತ್ವಕ್ಕೆ. BJPಯವರ ಕೈಗೊಂಬೆ ಆಗಿ ನೀವು ನಡ್ಕೊಂಡ್ರೆ ರಾಹುಲ್ ಗಾಂಧಿ ಅವ್ರು ಹೇಳ್ದಂಗೆ ಇವತ್ತಿಲ್ಲ ನಾಳೆ ನಮ್ಮ ಸರ್ಕಾರ ಬರ್ತದೆ. ಇದನ್ನು ನಾವು ಪರಿಷ್ಕರಣೆ ಮಾಡಲೇಬೇಕಾಗುತ್ತೆ. ಸರ್, ಇನ್ನೊಂದು ಸಲಹೆ ಕೊಟ್ಟಿದ್ದಾರೆ, ಅಂದರೆ ಕರ್ನಾಟಕದಲ್ಲಿ ಆಗಿರುವಂತಹ ಅಕ್ರಮಗಳ ಬಗ್ಗೆ ಸರ್ಕಾರ ತನಿಖೆ ನಡೆಸಲಿ ಅಂತ. ಚುನಾವಣಾ ಅಕ್ರಮ ಸರ್ಕಾರ ತನಿಖೆ ನೋಡಿ, ಒಂದು ಶುದ್ಧವಾದಂಥ ಮತದಾರರ ಪಟ್ಟಿ ಕೊಡುವ ಜವಾಬ್ದಾರಿ ಯಾರ್ದು? ಸರ್ಕಾರದ್ದ, ಆಯೋಗದ್ದು, ಎಲೆಕ್ಷನ್ ಕಮಿಷನ್ದು? ಅವ್ರ ಕೆಲಸ ಅವ್ರು ಮಾಡಿಲ್ಲ ಅಂದರೆ ನಾವು ತನಿಖೆ ನಡೆಸಬೇಕಾ? ನಾವು ಕೊಟ್ಟಿದ್ದೀವಿ, ನೀವು ತನಿಖೆ ನಡೆಸಿ. ಹಿಂದೆ ಚಿಲುಮೆ ಟ್ರಸ್ಟ್ ಬಗ್ಗೆನೂ ಕೂಡ ತನಿಖೆ ನಡೆಸಿ ನಿಮ್ಗೊಂದು ವರದಿ ಸಲ್ಲಿಸಿದ್ರಿ. ಏನು ಮಾಡಿದ್ರಿ? ಅದ್ರ ಬಗ್ಗೆ ಗಮನ ಹರಿಸಿದ್ರಾ? ಅದ್ರ ಬಗ್ಗೆ ಏನಾದರೂ ಮಾಡಿದ್ರಾ? ಒಬ್ಬ BJP ನಾಯಕನ ಅಕೌಂಟಿಗೆ ನೇರವಾಗಿ ದುಡ್ಡು ಹೋಗುತ್ತೆ, ಅದು ಅನಧಿಕೃತವಾಗಿ BBMP ಇವರಿಗೆ ಸ್ವೀಪ್ ಎಲೆಕ್ಷನಿಗೆ ತಗೋತಾರೆ ಅಂದರೆ, ಪ್ರಚಾರಕ್ಕೆ ತಗೋತಾರೆ ಎಲೆಕ್ಷನ್ ಪ್ರಚಾರಕ್ಕೆ ಅಂದರೆ ಏನರ್ಥ ಇದು? ಅವ್ರ ಜವಾಬ್ದಾರಿ ಫಸ್ಟ್ ಅವ್ರು ಮಾಡಲಿ. ನಾವು ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸು, ಜನರ ಮುಂದೆ ಹೋದಾಗ ಜನರಿಗೆ ನಾವು ಉತ್ತರ ಕೊಡಬೇಕಾಗ್ತದೆ. ಇದೆಲ್ಲ ಹೇಳಿದ ನಿಜನಾ ಸುಳ್ಳ ಅಂತ. ಅವರು ಏನು ಅಕೌಂಟಬಿಲಿಟಿನೇ ಇಲ್ವಾ ಅವ್ರದ್ದು? ನೋಡೋಣ. ನಾವು ನೋಡಿ ಇವರೇ ಒಂದಲ್ಲ ಎರಡಲ್ಲ ಸಾವಿರಾರು ಪುರಾವೆಗಳನ್ನು ಅವ್ರ ಮುಂದೆ ಇಟ್ಟಿದ್ದೀವಿ. ಅದನ್ನು ಮೊದಲು ತನಿಖೆ ಆಗಲೇಬೇಕು. ಅದಕ್ಕೆ ಕಾನೂನು ಹೋರಾಟ ಮಾಡಬೇಕು ಅಂದ್ರೂ ಕೂಡ ನಾವು ಮುಂದಾಗ್ತೇವೆ. ಅದಕ್ಕೆ ಹಿಂದೆ ಜರಿಯಲ್ಲ ನಾವು. ಸರ್, ಈಗ ರಾಹುಲ್ ಗಾಂಧಿ ಅವರು ಬಂದಿರೋದು ಏನು ಬಿರಿಯಾನಿ ತಿನ್ನಕ್ಕೆ ಬಂದವರು, ಪಾರ್ಟಿ ಮಾಡಕ್ಕೆ ಬಂದವರು, ಅವ್ರ ಅಟಮ್ ಬಾಂಬ್ ಟುಸ್ ಪಟಾಕಿ ಆಗಿದೆ ಅಂತ ಲೇವಡಿ ಮಾಡಿದ್ರು. ಆಯ್ತು ರೀ, ಟುಸ್ ಪಟಾಕಿನೂ ಕೈನಲ್ಲಿ ಹಿಡಿಯೋ ಕೇಳಿ ಇವರಿಗೆ ಅಷ್ಟು ದಮ್ಮು ತಾಕತ್ತಿದ್ರೆ ನಿನ್ನೆ ಕೇಳ್ಕೊಂಡೆ ಶಿವಕಾಶಿ ಪಟಾಕಿ ಅಂದರೆ. ಶಿವಕಾಶಿ ಪಟಾಕಿ ಇದ್ರೆ ಕೈಯಲ್ಲಿ ಹಿಡೀರಿ ನೋಡೋಣ. ದೂರದಿಂದ ಯಾಕೆ ನೋಡ್ಬಿಟ್ಟು ಕಮೆಂಟ್ ಮಾಡ್ತೀರಾ? ಬನ್ನಿ, ಹತ್ರ ಏನಿದೆ ಪುರಾವೆಗಳು ನೋಡಿ, ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ನ, ಅದಾದ್ಮೇಲೆ ಮಾತಾಡಿ. ಟುಸ್ ಪಟಾಕಿ ಗಾಳಿನಲ್ಲಿ ಗುಂಡಾರಿಸ್ತಾರೆ, ಅದು ಯಾರು? ದಾಖಲೆಗಳು ಕೊಟ್ಟಿದ್ರಲ್ಲ ಸ್ವಾಮಿ, ಅದ್ರ ಬಗ್ಗೆ ಚರ್ಚೆ ಮಾಡಿ. ಚಿಲುಮೆ ಟ್ರಸ್ಟ್ ಬಗ್ಗೆ ಚರ್ಚೆ ಮಾಡಿ. ಟುಸ್ ಪಟಾಕಿ ಅಂದ್ಬಿಟ್ಟು ಕೈನಲ್ಲಿ ಇಟ್ಕೊತಾರೆ ಯಾರನ್ನ? ಈಗ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಸರ್ ಈಗ ತನಿಖೆ ಮಾಡಿಸ್ಬೇಕು ಅಂತ ಬೇರೆ ಹೇಳಿದ್ದಾರೆ. ನೋಡೋಣ. ನೋಡಿ, ಇವತ್ತು ಇನ್ನು ಬರೇ ಇನಿಷಿಯಲ್ ಆಗಿ ಒಂದೆರಡು ದಾಖಲೆಗಳು ಕೊಟ್ಟಿದ್ದೀವಿ. ಇನ್ನೂ ಒಂದೆರಡು ದಿನ ಹೋಗಲಿ. ಪ್ರತಿಯೊಂದು ಆರೋಪಕ್ಕೂ ಕೂಡ ಮಿನಿಮಮ್ 3 ಉದಾಹರಣೆಗಳನ್ನು ನಿಮ್ಮ ಕೈಗೆ ತಲುಪಿಸ್ತೀವಿ. ನೀವೇ ಪರಿಷ್ಕರಣೆ ಮಾಡಿ. ಇವತ್ತು ಕೆಲವು ಮೀಡಿಯಾ ಚಾನೆಲ್ಗಳು ಹೋಗಿದ್ದಾರೆ ಎಲ್ಲೋ ಶೆಡ್ ಒಂದು ರೂಮ್ ಹತ್ರ, ಅಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇಲ್ಲ ನಾವು BJPಗೆ ಮತ ಹಾಕಿದ್ವಿ, ಇಷ್ಟೊಂದು ಜನ ಇಲ್ಲಿ ಇರೋದಿಲ್ಲ ಅಂತ. ಬರುತ್ತೆ, ಒಂದೊಂದಾಗ ಸತ್ಯ ಹೊರಗೆ ಬರ್ತದೆ. ಸ್ವಲ್ಪ ವಿಳಂಬ ಆಗ್ಬೋದು, ಆದರೆ ನಾನು ಹೇಳ್ದಂಗೆ ನಿನ್ನೆನೂ ಅದೇ ಹೇಳಿದೆ, ಹಿಟ್ ಆ್ಯಂಡ್ ರನ್ ಮಾಡುವ ಜಾಯಮಾನ ನಮ್ಮದಲ್ಲ.